ಹಾಯ್ ಹಲೋ ನಮಸ್ಕಾರ. ಲಾಟಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಾನು ಇನ್ ಕೇಸ್ ಕೋರ್ಟ್ ಬೇಲ್ನ ಗ್ರಾಂಟ್ ಮಾಡಿದ್ರೆ ಆ ಬೇಲ್ನ ಕೋರ್ಟು ಹಿಂಪಡಿಬಹುದಾ, ಕಂಡೀಷನ್ಸ್ ಏನು ಅಂಡ್ ಯಾವಾಗ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ ಕೇಸ್ ಕೋರ್ಟ್ ಏನಾದರೂ ಒಂದು ಅಕ್ಯೂಸ್ನ ಬೇಲಲ್ಲಿ ಹೊರಗೆ ಬಿಟ್ಟರೆ ಅಥವಾ ಆಂಟಿಸಿಪೇಟರಿ ಬೇಲ್ನ ಕೋರ್ಟ್ ನೀಡಿದ್ರೆ ಯಾವ ಸಂದರ್ಭಗಳಲ್ಲಿ ಬೇಲ್ನ ಕ್ಯಾನ್ಸಲ್ ಮಾಡಬಹುದು ಅಂದ್ರೆ, ಇವಾಗ ಬೇಲಲ್ಲಿ ಅವ್ರನ್ನ ಹೊರಗೆ ಬಿಡ್ತಾ ಇದ್ದಾರೆ ಅಂದ್ರೆ ಕೆಲವು ಕಂಡೀಷನ್ಸ್ನ ಕೊಡ್ತಾರೆ. ಸೊ ಫಾರ್ ಇನ್ಸ್ಟೆನ್ಸ್ ಅಥವಾ ಫಾರ್ ಎಕ್ಸಾಂಪಲ್, ಅವರು ಯಾರು ಅಕ್ಯೂಸ್ ಇರ್ತಾರೋ ಅವರು 15 ಡೇಸ್ಗೆ ಒಂದ್ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಗ್ನೇಚರ್ ಆಗಬೇಕು, ಅಥವಾ 30 ಡೇಸ್ಗೆ ಒಂದ್ಸತಿ ಹೋಗಿ ಅವರು ಸಿಗ್ನೇಚರ್ ಹಾಕಬೇಕು. ಅಂಡ್ ಯಾವಾಗ ಇನ್ವೆಸ್ಟಿಗೇಷನ್ ಆಫೀಸರ್, ಆ ಕೇಸಿನ ಆಫೀಸರ್, ಕೇಸ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ ಇದೆ, ಏನಾದರೂ ಇನ್ಫಾರ್ಮೇಶನ್ ಪಡಿಬೇಕು ಅಂತ ಹೇಳಿ ನಿಮಗೆ ಕರೆದ್ರೆ ನೀವು ಅವಾಗ ಹೋಗ್ಬೇಕಾಗುತ್ತೆ. ನೀವು ಮಿಸ್ ಮಾಡಬಾರ್ದು. ಅವ್ರು ಕರೆದ್ರೆ ನೀವು ಹೋಗ್ಬೇಕು. ಏನಾದರೂ ಜೆನ್ವಿನ್ ರೀಸನ್ಸ್ ಇಂದ ಹೋಗೋಕ್ಕಾಗಿಲ್ಲ ಅಂದ್ರೆ ಅದನ್ನ ಎಕ್ಸ್ಕ್ಯೂಸ್ ಮಾಡ್ತಾರೆ. ಯಾವಾಗಾದ್ರೂ ನಿಮ್ಗೆ ಅಯ್ಯೋ ಕರೆದು ಇನ್ವೆಸ್ಟಿಗೇಷನ್ ಇದೆ ಬರಬೇಕು, ಪೊಲೀಸ್ ಸ್ಟೇಷನ್ ಮುಂದೆ ಹಾಜರಾಗಬೇಕು ಅಂತ ಹೇಳಿದ್ರೆ ನೀವು ಹಾಜರಾಗಬೇಕು. ಅಂಡ್ ಇನ್ನೊಂದು ಬಂದ್ಬಿಟ್ಟು, ನಿಮ್ಗೆ ಬೆಂಗಳೂರು ಅಥವಾ ನೀವು ಬೆಂಗಳೂರು ರೆಸಿಡೆನ್ಸ್ ಆಗಿದ್ರೆ ನೀವು ಬೆಂಗಳೂರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾರೆ, ಅಥವಾ ಸ್ಟೇಟ್ ನ ಬಿಟ್ಟು ನೀವು ಹೋಗ್ಬಾರ್ದು. ಪರ್ಮಿಷನ್ ಇಲ್ಲದೆ, ಕೋರ್ಟ್ ಅಥವಾ ಪೊಲೀಸ್ ಪರ್ಮಿಷನ್ ಇಲ್ಲದೆ ನೀವು ಎಲ್ಲೂ ಹೊರಗೆ ಹೋಗ್ಬಾರ್ದು ಅಂತ ಕಂಡೀಷನ್ಸ್ ನ ಕೊಟ್ಟು ಆಮೇಲೆನೆ ಬೇಲ್ ಕೊಡ್ತಾರೆ. ಈ ಕಂಡೀಷನ್ಸ್ ನ ನೀವೇನಾದ್ರೂ ಮಿಸ್ ಮಾಡಿದ್ರೆ, ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಟಿನ್ಯೂಸ್ ಆಗಿ 2 months ಹೋಗಿ ನೀವೇನಾದ್ರೂ ಸಿಗ್ನೇಚರ್ ಮಾಡಿಲ್ಲ, ಅಥವಾ ವಿತೌಟ್ ಇನ್ಫಾರ್ಮಿಂಗ್ ದ ಪೊಲೀಸ್ ಅಥವಾ ಕೋರ್ಟ್ನ ಇನ್ಫಾರ್ಮ್ ಮಾಡಿದರೆ ನೀವು ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಹೊಟ್ಟೋಗಿದ್ದೀರಾ, ಅಥವಾ ನೀವು ಪೊಲೀಸ್ ಅವ್ರು ಏನ್ ಕೇಳ್ತಾ ಇದಾರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅನ್ನುವಾಗ ಪೊಲೀಸರು ಅಥವಾ PP ಅಂತ ಏನ್ ಕರಿತೀವಿ, ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ ಬೇಲ್ ಕ್ಯಾನ್ಸಲೇಷನ್ಗೆ ಹಾಕೊಬಹುದು. ನಿಮ್ಗೆ ರೆಗ್ಯುಲರ್ ಬೇಲ್ ಕೊಡುವಾಗನೂ ಅವ್ರು ಹಾಕೊಬಹುದು, ನಿಮ್ಗೆ ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ನಿಮ್ ಬೇಲ್ ರಿಜೆಕ್ಷನ್ಗೆ ಹಾಕೊಬಹುದು. ಇನ್ ಕೇಸ್ 480 ಕೆಳಗಡೆ ನಿಮ್ಗೆ ಬೇಲ್ ಕೊಟ್ಟಿದ್ರೆ 482 ಸಬ್ ಕ್ಲಾಸ್ 5 ಕೆಳಗಡೆ ನಿಮ್ ಬೇಲ್ ನ ಕ್ಯಾನ್ಸಲೇಷನ್ ಹಾಕೊಬಹುದು. ನಿಮ್ ಬೇಲ್ ನ ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ ಕೊಟ್ಟಿದ್ರೆ ಸೆಕ್ಷನ್ 483 ಸಬ್ ಕ್ಲಾಸ್ 3 ಕೆಳಗಡೆ ಬೇಲ್ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡ್ಕೊಬಹುದು. ಸೊ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇನ್ ಕೇಸ್ ನೀವು ಬೇಲಲ್ಲಿ ಹೊರಗೆ ಬಂದಿದ್ರೆ ಈ ಕಂಡೀಷನ್ಸ್ ಏನ್ ಕೋರ್ಟ್ ಇಂಪೋಸ್ ಮಾಡುತ್ತಲ್ವಾ ಅದನ್ನ ನೀವು ಪೂರ್ತಿಯಾಗಿ ಕ್ಲೀನ್ ಆಗಿ ಮಾಡ್ತಾ, ಪೊಲೀಸರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಇದ್ರೆ ನಿಮ್ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾಟಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.